ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHF ಫ್ಲಾಟ್ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್. ಇಲ್ಲಿ 1 BHF ಫ್ಲಾಟಲ್ಲಿ ಸಾಕಷ್ಟು ಜನ ಕಮೆಂಟ್ ಕಳಿಸ್ತಾ ಇದ್ದಾರೆ. ಇದರಲ್ಲಿ ನಾನು ಸಿಂಪಲ್ ಒಂದೆರಡು ಕಮೆಂಟ್ ತಗೊಂಡಿದ್ದೀನಿ, ಅದನ್ನ ನಿಮಗೆ ತಿಳಿಸ್ತೀನಿ ಫ್ರೆಂಡ್. ಇನ್ನೂ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದ್ದೀರಾ, ಖಂಡಿತ ಅದ್ರ ಬಗ್ಗೆನೂ ನಾನು ಮಾಹಿತಿ ಕೊಡ್ತೀನಿ. ಈ ಸದ್ಯಕ್ಕೆ ಈಗ ಕಮೆಂಟ್ ಹಾಕಿರೋ ನಿಮಗೆ ತಿಳಿಸ್ತೀನಿ. ಇಲ್ಲಿ ಅಭಿ ಚಂದನ್ ಅವರು ಒಂದು ಕಮೆಂಟ್ ಕಳಿಸಿದ್ದಾರೆ. ಫ್ರೆಂಡ್ ಅವರು ಏನು ಕೇಳಿದ್ದಾರೆ ಅಂದರೆ ನಿಮಗೆ ತಿಳಿಸ್ತೀನಿ, ಓದ್ಬಿಟ್ಟು ಮೊದಲಿಗೆ. ಸರ್, ನಾನು 2 years ಬ್ಯಾಕ್ ಅಪ್ಲೈ ಮಾಡಿದ್ದೆ, ಬಟ್ ಅಡ್ವಾನ್ಸ್ ಪೇ ಮಾಡಿಲ್ಲ. ಈಗ ನಾವು ಪೇಮೆಂಟ್ ಮಾಡಿದರೆ ಯಾವ ಜಾಗದಲ್ಲಿ ಬ್ಲಾಕ್ ಮಾಡಬಹುದು? ರೆಡಿ ಇರೋ ಲೊಕೇಶನ್ ಯಾವುದು ಅಂತ ತಿಳಿಸಿ ಪ್ಲೀಸ್ ಸರ್ ಅಂತ ಕೇಳಿದ್ದಾರೆ ಅಭಿಚಂದ್ ಅವರೇ. ನೀವು ಕೇಳಿರೋ ಕ್ವಶನು ನಾ 2 ವರ್ಷ ಹಿಂದೆ ಅವ್ರು ಕೇಳಿರೋ ಕ್ವಶನ್ 2 ವರ್ಷ ಹಿಂದೆ ಇವರು ಅರ್ಜಿ ಅಪ್ಲೈ ಮಾಡಿದಾರಂತೆ, ಬಟ್ ಇವರು ಪೇಮೆಂಟ್ ಮಾಡಿಲ್ವಂತೆ. ಈಗ ನಾವು ಪೇಮೆಂಟ್ ಮಾಡಿ ಫ್ಲ್ಯಾಟ್ಗಳು ಯಾವ ಜಾಗದಲ್ಲಿ ರೆಡಿ ಇರೋ ಲೊಕೇಶನಲ್ಲಿ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಅಭಿಚಂದ್ ಅವರೇ, ನೀವು ಕೇಳಿರೋ ಕ್ವಶನು ನೀವು 2 years ಹಿಂದೆ ಅರ್ಜಿ ಹಾಕಿದ್ದೀರಾ. ಪೇಮೆಂಟ್ ಈಗ ಸದ್ಯಕ್ಕೆ ಮಾಡ್ಬೋದು, ಯಾಕೆಂದರೆ ಅರ್ಜಿ ಇಲ್ಲಿ ಓದಿರಲ್ಲ. ಬಟ್ ನಿಮಗೆ ರೆಡಿ ಇರೋ ಜಾಗ ಸಿಗ್ತದೋ ತುಂಬ ಕಷ್ಟ ಆಗಿರುತ್ತೆ, ಯಾಕೆಂದರೆ 2 years ಇಂದನೇ ಅರ್ಜಿ ಹಾಕಿದ್ರು ಸಾಕಷ್ಟು ಜನ ಫ್ಲ್ಯಾಟ್ಗಳೆಲ್ಲ ಬುಕ್ ಮಾಡ್ಕೊಂಡು ಕಾಯ್ತಾನೆ ಇದ್ದಾರೆ. ನೀವು ರೆಡಿ ಆಗಿರೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನೀವು ಬೇರೆ ಕಡೆ ಹೊಸ್ದಾಗಿ ಬಿಟ್ಟಿರೋ ಕಡೆ ನೀವು ತಗೊಬೋದು. ಏನು ಇತ್ತೀಚಿನ ದಿನಗಳಲ್ಲಿ ಹೊಸ್ದಾಗಿ ಬಿಟ್ಟಿರ್ತಾರಲ್ಲ ಅಂಥವು ನೀವು ತಗೊಬೋದು. ನೀವು ಯಾವ ಕ್ಷೇತ್ರ ಅಂತ ಇಲ್ಲಿ ಏನು ಹೇಳಿಲ್ಲ, ಬಟ್ ಆ ಕ್ಷೇತ್ರದಲ್ಲಾಗಿದ್ದರೆ ಯಾವ ಜಾಗದಲ್ಲಿ ಅಂತ ನಿಮಗೆ ತಿಳಿಸ್ಬೋದು. ನೀವು ಕೇಳಿರೋದು ನಿಮ್ಮ ಕ್ಷೇತ್ರ ಬಿಟ್ಟು ಮಿಕ್ಕಿರೋದು ಕೇಳಿದ್ದೀರ. ಹಾಗಾಗಿ ಯಲಹಂಕ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು, ಅಥವಾ ನಿಮ್ಮ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಈ ಬೆಳರಾಯಪುರ, ಈ ಎಲ್ಲ ಸುತ್ತಮುತ್ತ ಹೊಸ ಜಾಗದಲ್ಲಿ ಕಟ್ತಾ ಇದ್ದಾರೆ. ಅತಿ ಹೆಚ್ಚು ಯಲಹಂಕ ಕ್ಷೇತ್ರದಲ್ಲೇ ಜಾಸ್ತಿ, ಯಶವಂತಪುರದಲ್ಲೂ ಈ ಥರ ಇದ್ದಾವೆ. ನೋಡಿ, ನಿಮ್ಮ ಹೊಸ ಅರ್ಜಿ ನಿಮಗೆ ಪೇ ಮಾಡಿ ನೀವು ಒಂದು ಸರಿ ಎಲ್ಲಿ ಖಾಲಿ ಇದೆ ಅಂತ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೊಂಡು ಸರ್ಚ್ ಮಾಡ್ಬೋದು. ಇಲ್ಲಾಂದರೆ ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಒಂದು ಸರಿ ಭೇಟಿ ಮಾಡಿ. ಅಲ್ಲಿ ಭೇಟಿ ಮಾಡಿ ನಿಮಗೆ ಅವ್ರು, ಯಾಕೆಂದರೆ ಖಾಲಿ ಆಲ್ಮೋಸ್ಟ್ ಎಲ್ಲ ಈಗ ಹಂಚಿಕೆ ಮಾಡ್ತಾಯಿದ್ದಾರೆ. ಹಳೆ 2 years ಹಿಂದೆ ಇರೋವು ಏನು ರೆಡಿಯಾಗಿದ್ದಾರೋ 4,000 ಚಿಲ್ಲರೆ ಅವು ಫ್ಲ್ಯಾಟ್ಗಳಿಗೆಲ್ಲ ಹಂಚಿಕೆ ಮಾಡ್ತಾಯಿದ್ದಾರೆ. ಬ್ಯಾಂಕ್ ಲೋನ್ ಪ್ರೊಸೆಸ್ ನಡೀತಾ ಇದ್ದಾವೆ. ಅಂಥ ಜಾಗದಲ್ಲಿ ನಿಮಗೆ ಸಿಗೋದು ಕಷ್ಟ ಆಗುತ್ತೆ, ಬಟ್ ಹೊಸ ಜಾಗದಲ್ಲಿ ನಿಮಗೆ ಸಿಗುತ್ತೆ. ಒಂದು ಸರಿ ನೋಡಿ, ಪೇ ಮಾಡಿ ನಿಮ್ಮ ಹತ್ತಿರ ಇರುವಂಥ MLA ಕಾಂಟ್ಯಾಕ್ಟ್ ಮಾಡಿ. ಯಾಕೆಂದರೆ ಇದು ಪೊಸಿಷನಲ್ಲಿ 50% MLA ಹತ್ರ ಕೊಟ್ಟಿರ್ತಾರೆ, ಇನ್ನು 50% ರಾಜ್ಯ ಸರ್ಕಾರ ಇಟ್ಕೊಂಡು ನೇರವಾಗಿ ನೀವು ಬುಕ್ ಮಾಡ್ಕೋಬೋದು. ಈ ಥರ ಇರುತ್ತೆ ಆಪ್ಷನ್ನು. ಸಾರ್ವಜನಿಕ ಸ್ಥಳೀಯರು ಅಂತ ಇರುತ್ತೆ. ಸಾರ್ವಜನಿಕರಲ್ಲಿ ನೀವು ಅರ್ಜಿ ಸಲ್ಲಿಸಿದ್ರೆ ನೀವು ನೇರವಾಗಿ ಬೆಂಗಳೂರಲ್ಲಿ ಯಾವ ಮೂಲೆನಾದರೂ ನೀವು ಫ್ಲ್ಯಾಟ್ಗಳು ನೇರವಾಗಿ ಬುಕ್ ಮಾಡ್ಕೋಬೋದು. ನೀವು ಡೈರೆಕ್ಟಾಗಿ ಎಲ್ಲಾದರೂ ನಿಮ್ಮ ಚಾಯ್ಸು ಎಲ್ಲಿ ಕಾರ್ಯ ಇರುತ್ತೋ ಅಲ್ಲಿ ತೋರಿಸ್ತಾ ಇರುತ್ತೆ. ನೀವು ಇಂಥ ಹೆಸರು ಅಂತ ಹೊಡೆದ್ಬಿಟ್ರೆ ನಿಮ್ಗೆ ಎಲ್ಲಿ ಇರುತ್ತೋ ಅದು ತೋರಿಸ್ತಾ ಇರುತ್ತೆ, ನೀವು ನೇರವಾಗಿ ಬುಕ್ ಮಾಡ್ಕೋಬೋದು. ಅದೇ MLA ಕೊಟ್ಟಾದರೆ ನಿಮ್ಮ ಅದೇ ಜಾಗದಲ್ಲಿ ಸುತ್ತಮುತ್ತ ಇರೋ ಕಡೆ ನಿಮಗೆ ಕೊಡ್ತಾರೆ, ನಿಮ್ಮ ಚಾಯ್ಸು. ಬಟ್ ಇಲ್ಲಿ ಇಂಥ ಕಡೆ ನಿಖರವಾಗಿ ಖಾಲಿ ಇದ್ದಾವೆ ಅಂತೆಲ್ಲ, ಹೊಸ ಜಾಗದಲ್ಲಿ ಖಾಲಿಗಳಿದ್ದಾವೆ, ನೀವು ಪ್ಲೇಸ್ ಹೇಳಿಲ್ಲ. ಹಾಗಾಗಿ ನಿಮಗೆ ಇಷ್ಟು ಮಾಹಿತಿ ನಾನು ಕೊಡ್ತೀನಿ ಅಭಿಚಂದ್ ಅವರೇ ಅಂತ ನಾನು ತಿಳಿಸ್ತೀನಿ. ಇಲ್ಲಿ ಒಬ್ಬರು ಕಳಿಸಿದ್ದಾರೆ ಕಮೆಂಟಲ್ಲಿ, ಮತ್ತೊಬ್ಬರು ಕಳಿಸಿದ್ದಾರೆ. ಲಕ್ಕಿ ಚಾರ್ಮ್ ಅಂತ ಇವರು ಕಳಿಸಿದ್ದಾರೆ. ಏನು ಕಳಿಸಿದ್ದಾರೆ ಅಂದರೆ, ಫ್ರಮ್ ಮದ್ದೂರ್, ಐ ಕ್ಯಾನ್ ಅಪ್ಲೈ ಸರ್ 1 BHF ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಮದ್ದೂರಲ್ಲಿದ್ದೀವಿ, ಈ 1 BHF ಫ್ಲ್ಯಾಟ್ಗೆ ನಾವು ಅಪ್ಲೈ ಮಾಡ್ಬೋದಾ ಅಂತ ಇವರು ಕೇಳ್ತಾ ಇದ್ದಾರೆ. ಮದ್ದೂರು ಅಂದರೆ ಮೈಸೂರು ಪಕ್ಕದಲ್ಲಿರುವಂಥ ಮದ್ದೂರು. ದಯವಿಟ್ಟು ನಿಮಗೆ ತಿಳಿಸ್ತೀನಿ, ಇದು ಅನ್ವಯಿಸಲ್ಲ, ನಿಮಗೆ ಬೆಂಗಳೂರು ನಿವಾಸಿಗಳಿಗೆ ಇದು ಅನ್ವಯಿಸುತ್ತೆ. ಈ ಸ್ಕೀಮ್ ಇರೋದು 1 ಲಕ್ಷ ಮುಖ್ಯಮಂತ್ರಿ ವಸತಿ ಸ್ಕೀಮ್ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ, ಗ್ರಾಮಾಂತರ ಮತ್ತು ಬೆಂಗಳೂರು ನಿವಾಸಿಗಳಿಗೆ ಇದು ಅನ್ವಯಿಸುತ್ತೆ. ನಿಮಗೆ ಮೈಸೂರು ಪತ್ರ ಮದ್ದೂರವರು ಸಿಕ್ಕಲ್ಲ. ಹತ್ತತ್ರ ನಿಮಗೆ ಒಂದು ನನ್ನ ಮನೆ ವಸತಿ ಯೋಜನೆ ಅಂತ ಆಪ್ಷನ್ ಇದೆ. ಅಲ್ಲಿ ಸುತ್ತ ಅಂದರೆ ತಾಳಗುಪ್ಪದಲ್ಲಿ ಕಟ್ತಾ ಇದ್ದಾರೆ. ಆ ಪೊಸಿಷನಲ್ಲಿ ನೀವು ನೋಡ್ಕೋಬೋದು. ತಾಳಗುಪ್ಪ ಸಮೀಪದಲ್ಲಿ ಕಟ್ತಾ ಇದ್ದಾರೆ. ಈ ಸ್ಕೀಮ್ ಮಾತ್ರ ನಿಮಗೆ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್. ಇದು ಯಾಕೆಂದರೆ ಇದು ಬೆಂಗಳೂರು ಗ್ರಾಮಾಂತರ ಬಡವರ ಜನರಿಗೆ ಈಗ ಹೊರಗಡೆಯಿಂದ ಬಂದಿರ್ತಾರೆ, ಇಲ್ಲಿ ಮನೆ ಬಾಡಿಗೆ ಮನೇಲಿ ಇರ್ತಾರೆ, ಅವ್ರಿಗೋಸ್ಕರ ಒಂದು ಸ್ಕೀಮ್ ಮಾಡಿರುವಂಥ ಒಂದು ಇದು ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ಥರ ಸರ್ಕಾರದವರು ಉಚಿತವಾಗಿಲ್ಲ. ಇದರಲ್ಲಿ ಸಬ್ಸಿಡಿ ಬಿಡ್ತಾರೆ. ಸಬ್ಸಿಡಿ ಬಿಟ್ಟು ಮಿಕ್ಕಿರೋ
ಅಮೌಂಟು ನೀವು ಪೇ ಮಾಡಿ ಇಲ್ಲಿ ಫ್ಲ್ಯಾಟ್ಗಳು ತಗೊಬೇಕಾಗುತ್ತೆ. ಸದ್ಯಕ್ಕೆ ಈ ಸ್ಕೀಮು ಬೆಂಗಳೂರಲ್ಲಿ ಮಾತ್ರ. ಮತ್ತು ಬೆಂಗಳೂರು ನಗರ ಬಿಟ್ಟು ಹೊರಗಡೆ ತುಮಕೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮದ್ದೂರು ಆಗಿರ್ಬೋದು, ಈ ಥರ ಇಲ್ಲಿ ಇಲ್ದರು ಅಪ್ಲೈ ಮಾಡೋಕ್ಕಾಗಲ್ಲ. ಇದು ಓನ್ಲಿ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ. ನಾನು ಮುಂಚೆನೇ ಅಡ್ವಾನ್ಸಾಗೆ ನಿಮ್ಗೆ ತಿಳಿಸಿದ್ದೀನಿ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಅಂತ. ಹಾಗಾಗಿ ಇದು ಸ್ಕೀಮ್ ಇರೋದು ಈ ಥರ. ನಿಮ್ಮ ಮದ್ದೂರು ಅಕ್ಕಪಕ್ಕದಲ್ಲಿ ಏನಾರು ಇದ್ದರೆ ನೀವು ನೋಡಿ ವಿಚಾರಿಸಿ. ನನ್ನ ಮನೆ ವಸತಿ ಯೋಜನೆ ರಾಘವ್ ಗಾಂಧಿ ವಸತಿ ನಿಗಮದಿಂದನೇ ಆಪ್ಷನ್ ಬಿಟ್ಟಿದ್ದಾರೆ. ಬಟ್ ಅದು ನಿಮಗೆ ತಾಳಗುಪ್ಪ ಸಮೀಪ ಇದ್ದರೆ ವಿಸಿಟ್ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ಸಾಮ್ಸೋನಿ ಅಂತ ಒಬ್ಬರು ಕೊಟ್ಟಿದ್ದಾರೆ. ಸರ್, ಯಲಹಂಕ ಚಿನ್ನನಾಯ್ಕನಹಳ್ಳಿ CM ಹೌಸ್ ವಿಡಿಯೋ ಪ್ಲೀಸ್ ಮೈ ನೇಮ್ ಸಾಮ್ಸನ್ ಅಂತ ಕೊಟ್ಟಿದ್ದಾರೆ. ಸಾಮ್ಸನ್ ಅವರೇ, ನೀವು ಕೇಳಿದ್ದು ಚಿನ್ನನಾಯ್ಕನಹಳ್ಳಿದು ವಿಡಿಯೋ ಮಾಡಿ ಅಂತ. ನಾನು ಸ್ಟಾರ್ಟಿಂಗೇ ವಿಡಿಯೋ ಮಾಡಿದೆ, ಇನ್ನು ಪಾಯ ಕಟ್ತಾಯಿದ್ರು, ಬಟ್ ಇನ್ನೂ ಆ ಕಡೆ ವಿಸಿಟ್ ಮಾಡಿಲ್ಲ. ಖಂಡಿತವಾಗಿ ನಾನು ನಿಮಗೆ ಚಿನ್ನನಾಯ್ಕನಹಳ್ಳಿ ಆಗಿರ್ಬೋದು, ಈಗ ಪಕ್ಕದಲ್ಲಿರೋ ನಾಥ್ ದಾಸರಳ್ಳಿ ಆಗಿರ್ಬೋದು, ಈ ಕಡೆ ಇವೆರಡು ಸಹ ಹತ್ರ ಇರುವಂಥ ಜಾಗನೇ. ಖಂಡಿತವಾಗಿ ಅದ್ರ ಬಗ್ಗೆ ನಾನು ಹೊಸದಾಗಿ ವಿಡಿಯೋ ಮಾಡಿ ನಿಮಗೆ ಏನೇ ಮಾಹಿತಿ ಇದ್ರೂ ನಾನು ಕೊಡ್ತೀನಿ. ಸದ್ಯಕ್ಕೆ ನಿಮಗೆ ಚಿನ್ನನಾಯ್ಕನಹಳ್ಳಿದು ರೀಸೆಂಟಾಗಿ ನಾನು ಹೋಗಿಲ್ಲ, ಬಟ್ ನಾನು ಹೋಗಿ ಅಲ್ಲಿ ಯಾವುದೇ ಥರ ನಿಮಗೆ ಮಾಹಿತಿ ಇದ್ದರೆ ಖಂಡಿತವಾಗಿ ನಾನು ತಿಳಿಸ್ತೀನಿ ಅಂತ ಹೇಳ್ತೀನಿ. ಸ್ಯಾಮ್ಸಂಗ್ ಅವರೇ, ದ್ರಾಕ್ಷಣ್ಯ ಅಂತ ಅವರು ತುಂಬ ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿ ಬರ್ತಾಯಿದೆ ಸರ್ ಅಂತ ಸಾಕಷ್ಟು ಕಮೆಂಟು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಅವರೇ. ಖಂಡಿತವಾಗಿ ನಾನು ಜನಗಳಿಗೆ ಹೆಲ್ಪ್ಫುಲ್ ಆಗೋಂಥ ವಿಚಾರಗಳೇ ನಾನು ಜಾಸ್ತಿ ವಿಡಿಯೋ ಮಾಡೋದು. ಹಾಗಾಗಿ ಅಂತ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್, ನಿಮಗೆ ತಿಳಿಸೋದಿಷ್ಟೇ, 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಸಾಕಷ್ಟು ಜನ ಇಲ್ಲಿ ಕಮೆಂಟ್ಗಳು ಕಳಿಸ್ತಾ ಇದ್ದಾರೆ. ಬಿದ್ರಳಿದ B ಬ್ಲಾಕು, A ಬ್ಲಾಕು ಈ ಥರ ಮಾಹಿತಿ ಕೊಡಿ, ಮತ್ತು ನೆಲಗುಳಿದು ರೀಸೆಂಟಾಗಿ ಮಾಹಿತಿ ಕೊಡಿ ಸರ್ ಅಂತ, ಮತ್ತು ಬೆತ್ತನಕೆರೆದು ಸಹ ರೀಸೆಂಟಾಗಿ ಮಾಹಿತಿ ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಮುಖಾಂತರ 1 ಲಕ್ಷ ಮುಖ್ಯಮಂತ್ರಿ ಸಾಕಷ್ಟು ಕಮೆಂಟ್ಗಳು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಖಂಡಿತವಾಗಿ ನಿಮಗೆ ಇನ್ನು ದಿವಸಕ್ಕೆ ಒಂದು ಕಾನ್ಸೆಪ್ಟ್ ರೀತಿಯಲ್ಲಿ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಕಮೆಂಟನ್ನು ಕಳಿಸ್ತಾ ಇದ್ದಾರೆ. ಖಂಡಿತವಾಗಿ ನಿಮಗೆ ಆನ್ಸರು ನಾವು ಮಾಡ್ತೀನಿ. ಇನ್ನು ಮುಂದೆ ನಿಮಗೆ ಒಂದು 2 ಡೇಸ್, 1 ದಿವಸಕ್ಕೆ ಒಂದೊಂದು ರೀತಿ ಕಮೆಂಟ್ಗಳಲ್ಲಿ ಆನ್ಸರ್ ಕೊಡೋ ರೀತಿ ನಿಮಗೆ ಪ್ರೋಗ್ರಾಮ್ ಮಾಡ್ತೀನಿ. ಮತ್ತು ನಾನು ನಿಮ್ಗೆ ತಿಳಿಸೋದಿಷ್ಟೇ, ಏನು 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಗಳಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ನಿಮಗೆ ಏನು ವಿಷಯ ತಿಳಿಸ್ಬೇಕು ಆದಷ್ಟು ನಾನು ಕಮೆಂಟಲ್ಲಿ ಕೊಡ್ತಿರೋದು ಕಮ್ಮಿನೇ, ಯಾಕೆಂದರೆ ನನಗೆ ವರ್ಕು ಇರೋದ್ರಿಂದ ಕಮೆಂಟು ಜಾಸ್ತಿ ಕೊಡ್ತಾಯಿಲ್ಲ. ನೀವು ಇದೇ ರೀತಿ ವಿಡಿಯೋದಲ್ಲಿ ಕಾನ್ಸೆಪ್ಟ್ ನಾನು ತಾಂತೀನಿ ತಿಳಿಸಿದ. ಮತ್ತು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಹೊಸದಾಗಿ ನಾವು ಅರ್ಜಿ ಸಲ್ಲಿಸಬೇಕು ಸಾಕಷ್ಟು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋದು. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬರು ಅರ್ಜಿಯಲ್ಲಿ ಹೊಸದಾಗಿ ನೋಡೋ ಅಂಥವ್ರು ಆಗಿರಲಿ. ನನ್ನ ಇದೇ ಉದ್ದೇಶಕ್ಕೆ ಎಲ್ಲ ವಿಡಿಯೋ ಜನಗಳಿಗೆ ಅನುಕೂಲ ಆಗಲಿ, ಇದ್ರ ಬಗ್ಗೆ ಮಾಹಿತಿ ಸಾಕಷ್ಟು ಸಿಗಲಿ ಅಂತಲೇ ನಿಮಗೆ ಫುಲ್ಲು ಡೀಟೇಲ್ಸು ವಿಡಿಯೋ ಸಮೇತನೇ ಸಿಗುತ್ತೆ. ಒಂದೊಂದು ವಿಡಿಯೋ ನೀವು ಕ್ಲಿಕ್ ಮಾಡಿ ಪ್ರತಿಯೊಂದು ಡೀಟೇಲ್ಸು, ಇದರ ಅಮೌಂಟ್ ಎಷ್ಟಾಗುತ್ತೆ, ಮತ್ತು ಇದು ನಾವು ಯಾವ ರೀತಿ ತಗೊಬೇಕು, ಇಲ್ಲಿ ಪ್ರೊಸೆಸ್ ಯಾವ ಥರ ಇರುತ್ತೆ. ಸರ್ಕಾರದಲ್ಲಿ ಇದು ಕೊಡೋದು ಖಂಡಿತವಾಗಿ ಲೇಟ್ ಆಗುತ್ತೆ, ಅದು ಮೊದಲೇ ನೀವು ಗಮನದಲ್ಲಿ ಹಾಕಬೇಕು. ಯಾಕೆಂದರೆ ಇಲ್ಲಿ ಮುಂಚೆನೇ 2 ಇಯರ್ಸು 3 ಇಯರ್ಸಿಂದನೇ ವೆಯ್ಟ್ ಮಾಡ್ತಾಯಿದ್ದಾರೆ. ಈಗ ರೀಸೆಂಟಾಗಿ ಒಂದು 4,000 ಚಿಲ್ಲರೆಯಷ್ಟು ಫ್ಲ್ಯಾಟ್ಗಳು ಹಂಚಿಕೆ ಮಾಡ್ತಾಯಿದ್ದಾರೆ. ಇನ್ನು ಕೆಲವು ಕಡೆ ಹಂಗೆ ನಿಂತಿದ್ದಾವೆ, ಸಾಕಷ್ಟು ಜನ ನಿಂತಿದ್ದಾವೆ. ನೀವು ತಾಳ ಅಂತಾರೋ ಇದ್ರ ಬಗ್ಗೆ ಗಮನ ಹರಿಸ್ಕೊಂಡು ಇಲ್ಲಿ ಸದ್ಯದಲ್ಲಿ ರೆಡಿ ಇರೋವಂಥ ಜಾಗ ನೋಡಿ ಖಾಲಿ ಇದೆಯೋ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ನಿಮಗೆ ಖಾಲಿ ಇಂಥ ಕಡೆನೇ ನಿಖರವಾಗಿ ಐತೆ ಅಂತ ನಾವು ಹೇಳೋದು ಬರೋಲ್ಲ, ಯಾಕೆಂದರೆ ಅಲ್ಲೇ ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡ್ಕೊಂಡು ಸಾಕಷ್ಟು ಜನ ಅಲ್ಲಿ ಹೋಗ್ತಾ ಇದ್ದಾರೆ. ನಿಮ್ಗೇನಿದ್ರು ಹೊಸದಾಗಿ ಅರ್ಜಿ ನಾನು ಬಿಟ್ಟಾಗ ವೆಬ್ಸೈಟಲ್ಲಿ ಬಿಟ್ಟಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ. ರೀಸೆಂಟಾಗಿ
ತಮ್ಮನ ಸರಳಿ ಈ ಥರ ಹೊಸ ಹೊಸ ಬಿಟ್ಟಾಗ ಇಮಿಡಿಯೇಟ್ಲಿ ನಿಮಗೆ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ತಳಂತಾರೆ ನೀವು ಅಲ್ಲಿ ತಂಬೋದು. ರೆಡಿ ಇರೋ ಜಾಗ ಸ್ವಲ್ಪ ನೀವು ಅಲ್ಲಿ, ಯಾಕೆಂದರೆ ಇಲ್ಲಿ ಆನ್ಲೈನಲ್ಲಿ ತೋರಿಸಲ್ಲ, ನೀವು ಅಲ್ಲೇ ಭೇಟಿ ಮಾಡಿ ಯಾವ ಜಾಗ ಪಕ್ಕ ಇದ್ದಾವೆ ಅಂತ ತಿಳ್ಕೊಂಡು ಅರ್ಜಿ ಸಲ್ಲಿಸಿ ಪೇ ಮಾಡಿ 50,000 ರೂಪಾಯಿ. ನಂತರ ಫ್ಲಾಟ್ಗಳು ಬುಕ್ ಮಾಡ್ಕೋಬೋದು ಅಂತ ನಿಮ್ಗೆ ತಿಳಿಸ್ತೀನಿ. ನೋಡಿ, ನಾನು ಇಷ್ಟು ಪ್ರತಿ ಸರಿ ನೀವು ಹೇಳ್ತಾಯಿದ್ರೆ ನನ್ನ ಹಳೆ ಸಬ್ಸ್ಕ್ರೈಬರು ಏನು ಹೇಳ್ತಾರೆ ಅಂದರೆ, ಹಾಗಾಗಿ ಹೊಸಬ್ರು ನೀವು ಕೇಳೋಂಥ ಕಮೆಂಟ್ಗಳಿಗೆ ಸಿಂಪಲಾಗಿ ಕೊಡ್ತೀನಿ. ನಮ್ಮ ಚಾನಲ್ ಇರುವಂತಹ ವಿಡಿಯೋಸ್ ಎಲ್ಲ ಸರ್ಚ್ ಮಾಡಿ ನಿಮ್ಗೆ ಯಾವುದೇ ನಿಮಗೆ ಸಿಗುತ್ತೆ. ಮೇಂಟೆನೆನ್ಸ್ ಎಷ್ಟಾಗುತ್ತೆ, ಇದರ ಅಮೌಂಟ್ ಎಷ್ಟಾಗುತ್ತೆ, ಯಾವ ರೀತಿ ಕಟ್ಟಬೇಕು, ಮತ್ತು ನಾವು ಎಲ್ಲಿ ಭೇಟಿ ಮಾಡಬೇಕು, ಫೋನ್ ನಂಬರ್ಗಳು ಎಲ್ಲ ಇಲ್ಲೇ ಒಂದೇ ಜಾಗದಲ್ಲಿ ಸಿಗುತ್ತೆ. ಲಿಂಕು ಮೇನಾಗಿ ಲಿಂಕ್ಗಳು ನಿಮಗೆ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಅಲ್ಲೇ ಎಲ್ಲ ಡೀಟೇಲ್ಸು ಸಿಕ್ಕೋಗ್ಬಿಡುತ್ತೆ. ಮೇನಾಗಿ ನಾನು ಲಿಂಕೇ ಜಾಸ್ತಿ ತೋರಿಸೋದು ಅಂತ ಹೇಳ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಈ ಥರ ಸೇವ್ ಮಾಡಿ ಫ್ರೆಂಡ್. ಹೊಸಬ್ರಿಗೆಲ್ಲ ಅನುಕೂಲ ಆಗಲಿ ಅಂತಲೇ, ಜನಗಳಿಗೆ ಗೊತ್ತಿರೋದ್ರಿಗೂ ಸಹ ಗೊತ್ತಾಗಲಿ ಅಂತಲೇ ನಾನು ಆದಷ್ಟು ಈ ವಿಡಿಯೋ ಕಾನ್ಸೆಪ್ಟ್ ಅಂತ ಇದ್ದೀನಿ. ನಮಸ್ಕಾರ.